ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರತ್ನಮ್ಮ ನಳಪಾಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಎಲ್ಲರ ಮೋಸ್ಟ್ ಫೇವ್ರೇಟ್ ಬಾಯಲ್ಲಿ ನೀರೂರಿಸುವಂತಹ ಕೊಬ್ಬರಿ ಮಿಠಾಯಿ ತುಂಬ ಸುಲಭವಾಗಿ ಮನೆಯಲ್ಲೇನೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಮೊದಲನೇದಾಗಿ ತುರಿದುಕೊಂಡಿರುವಂತಹ ಹಸಿ ಕೊಬ್ಬರಿ ಅಥವಾ ಒಣಕೊಬ್ಬರಿ. ಫ್ರೆಂಡ್ಸ್, ಇಲ್ಲಿ ನಾನು ತಗೊಂಡಿರುವಂತಹ ತುರಿದಿರೋ ಒಣಕೊಬ್ಬರಿಗೆ ಸುತ್ತ ಇರುವಂತಹ ಬ್ರೌನ್ ಕಲರ್ ಹೊಟ್ಟನ್ನು ತೆಗೆದಿದ್ದೀನಿ. ಬೇಕಾದರೆ ನೀವು ಹೊಟ್ಟನ್ನು ತೆಗಿಬಹುದು ಅಥವಾ ತೆಗಿದೇನೂ ಸಹ ಮಾಡಬಹುದು. ಇನ್ನು ಎರಡನೇದು 1 ಕಪ್ ಹಾಲು, ಮೂರನೇದು 1 ಕಪ್ ಸಕ್ಕರೆ, ನಾಲ್ಕನೇದು ಸ್ವಲ್ಪ ತುಪ್ಪ, ಇನ್ನು ಐದನೇದು 4ರಿಂದ 5 ಏಲಕ್ಕಿಯನ್ನು ತಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಫ್ರೆಂಡ್ಸ್, ಈಗ ಕೊಬ್ಬರಿ ಮಿಠಾಯಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಕೊಬ್ಬರಿಯನ್ನು ತುರಿದುಕೊಂಡು ಈ ರೀತಿ ತಗೊಳ್ಬೇಕಾಗತ್ತೆ. ಆ ನಂತರ ಸ್ಟವನ್ನು ಆನ್ ಮಾಡಿ ಅದರ ಮೇಲೆ ಬಾಣಲಿಯನ್ನು ಇಟ್ಟು ಈ ತುರಿದುಕೊಂಡಿರುವಂತಹ ಕೊಬ್ಬರಿಯನ್ನು ಬಾಣಲಿ ಒಳಗಡೆ ಹಾಕಬೇಕು. ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಇದನ್ನು ಉರಿತಾ ಬರಬೇಕಾಗತ್ತೆ. ತಳ ಅಂಟ್ಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ನಂತರ 1 ಕಪ್ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಒಂದು ಲಾಂಗ್ ಸ್ಪೂನನ್ನು ತಗೊಂಡು ನೀಟಾಗಿ ಕೈ ಆಡಿಸ್ತಾ ಬನ್ನಿ. ನೋಡಿ, ಹೀಗೆ ತಳ ಅಂಟದೇ ಇರೋ ಹಾಗೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಸ್ವಲ್ಪ ಕೆಂಪಗಾಗಿದೆ ಅಂತ ಅನಿಸಿದ್ದಾದಮೇಲೆ ಸಕ್ಕರೆಯನ್ನು ತಗೊಳ್ಬೇಕು. 1 ಕಪ್ ಸಕ್ಕರೆಯನ್ನು ತಗೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ಸಕ್ಕರೆ ಜಾಸ್ತಿ ಬೇಕು ಅಂದರೂ ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೋದು, ಇಲ್ಲ ಕಡಿಮೆ ಬೇಕು ಅಂದರೂ ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಹೀಗೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಹುರ್ಕೊಳ್ಬೇಕು. ಸುಮಾರಾಗಿ ಕೆಂಪಗಾಗೋವರೆಗೂ ನೀಟಾಗಿ ಬಾಣಲಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಬೇಕಾದ್ರೆ ನೀವು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬೋದು ಇಲ್ಲಿ. ಆ ನಂತರ ನೋಡಿ, ಪುಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ತಟ್ಟೆಯನ್ನು ತಗೊಂಡು ತಟ್ಟೆನಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ ನೀಟಾಗಿ ಸವರ್ಕೊಳ್ಬೇಕು. ಆ ನಂತರ ರೆಡಿಯಾಗಿರುವಂತಹ ಈ ಒಂದು ಕೊಬ್ಬರಿ ಮಿಠಾಯಿಯನ್ನು ಬಾಣಲಿಯಿಂದ ಈ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಹೀಗೆ 1 ಸ್ಪೂನ್ ಸಹಾಯದಿಂದ ನೀವು ನೀಟಾಗಿ ತಟ್ಟೆ ಒಳಗಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಆ ನಂತರ ಒಂದು ಚಾಕುವನ್ನು ತಗೊಂಡು ಆ ಚಾಕುವಿನಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ತಗೊಂಡು ನೀಟಾಗಿ ಸವರ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹಾಗೆ ಕಟ್ ಮಾಡಬೇಕಾದ್ರೆ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ತುಪ್ಪವನ್ನು ಸವರಿ ನಂತರ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹೀಗೆ ಸ್ವಲ್ಪ ಬಿಸಿ ಇರುವಾಗಲೇ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕೊಬ್ಬರಿ ಮಿಠಾಯಿನ ಕಟ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಸುಲಭವಾಗಿ ಬಹಳ ರುಚಿಕರವಾದಂತಹ ಕೊಬ್ಬರಿ ಮಿಠಾಯಿಯನ್ನು ಹೇಗೆ ಮಾಡೋದು ಅಂತ. ತಪ್ಪದೆ ಈ ರೆಸಿಪಿಯನ್ನು ನೀವು ಸಹ ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮತ್ತೊಂದು ರುಚಿಕರವಾದಂತಹ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.